माता की बोलो भारत माता की बोलो डॉक्टर बाबा साहेब अम्बेडकर के बोलो डॉक्टर बाबा साहेब अम्बेडकर के डॉक्टर बाबा साहेब ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಭಾಗದ ಬಿಬಿಎಂಪಿ ಮಾಜಿ ಸದಸ್ಯರಾದ ಆನಂದ್ ಕುಮಾರ್ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಾಲಾಜಿರವರೇ, ಹಿರಿಯರಾದ ನಾಗರಾಜ್ ಅಣ್ಣವರೇ, ಡಾಕ್ಟರ್ ಭೀಮರಾಜು ಅಣ್ಣವರೇ, ಸ್ನೇಹಿತರಾದ ಕೋದಂಡರಾಮ್ರವರೇ, ನಮ್ಮ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಲತಾರವರೇ, ನಮ್ಮ ವಾರ್ಡ್ನ ಅಧ್ಯಕ್ಷರಾದ ಶಿವಣ್ಣವರೇ, ನನ್ನ ಯುವಕ ಮಿತ್ರ ರಾಘವೇಂದ್ರರವರೇ, ನಮ್ಮ ಕಾಂಗ್ರೆಸ್ನ ನಾಯಕರಾದ ಸರ್ವಣ್ಣರವರೇ, ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಬೈಲಪ್ಪನವರೇ, ಹಾಗೂ ಹಿಂದ್ಗಡೆ ನಮ್ಮ ನಾಗಶೆಟ್ಟಹಳ್ಳಿ ಗ್ರಾಮದ ನಮ್ಮ ಎಲ್ಲ ನಾಯಕರುಗಳಿದ್ದಾರೆ. ನಮ್ಮ ನಾರಾಯಣಪ್ಪನವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಸಬ್ಬಣ್ಣಪ್ಪನವರಿದ್ದಾರೆ, ನಮ್ಮ ಅನಂತಣ್ಣವರಿದ್ದಾರೆ, ಪುಟ್ಟಪ್ಪಣ್ಣವರಿದ್ದಾರೆ, ಕೃಷ್ಣಪ್ಪಣ್ಣವರಿದ್ದಾರೆ, ನಮ್ಮ ಪಾರ್ಥಸಾರಥಿ ಅಣ್ಣನವರಿದ್ದಾರೆ, ಧರ್ಮಾರವರಿದ್ದಾರೆ, ಕೋಪಿರಾಜ್ ಅವರಿದ್ದಾರೆ, ಸತೀಶ್ ಅವರಿದ್ದಾರೆ, ಮತ್ತು ನಮ್ಮ ಎಲ್ಲ ರವಿಚಂದ್ರ ನಮ್ಮ ವಾರ್ಡ್ನ ಅಧ್ಯಕ್ಷರು, ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ ರವಿಚಂದ್ರ, ನಮ್ಮ ಶಿವಣ್ಣ ಮತ್ತು ನಮ್ಮ ಕೋದಂಡರಾಮ್, ಮತ್ತು ನಮ್ಮ ಅಂಬೇಡ್ಕರ್ ಸಂಘದ ನಮ್ಮ ಬೈಲಪ್ಪ, ನಮ್ಮ ಕೋಬ್ರಾ ಹೆಸರ ಬರೋಲ್ಲ, ಕೋಬ್ರಾ ಅಂತ ಹೇಳ್ಬಿಟ್ಟಿದ್ದಾರೆ, ಗೊತ್ತಣ್ಣ ಸುಮ್ಮನೆ ನಮ್ಮ ಕೃಷ್ಣ ಅಲಿಯಾಸ್ ಕೋಬ್ರಾರವ್ರೆ, ಹಾಗೂ ಎಲ್ಲ ನನ್ನ ಸ್ನೇಹಿತರೆ, ನಮ್ಮ ಕನ್ನಡ ಸಂಘಟನೆಯ ನಮ್ಮ ಸತೀಶ್ ಅವರ ಎಲ್ಲ ಪ್ರೀತಿಯ ಸ್ನೇಹಿತರ. ಸುಮಾರು 2 ತಿಂಗಳಾಯ್ತಾ ಅಣ್ಣ? 2 ತಿಂಗಳಾಯ್ತಾ? 2 ತಿಂಗಳ ಮುಂಚೆ ನನಗೆ ಒಂದು ವಿಚಾರ ಕಿವಿಗೆ ಬಿತ್ತು. ಏನು ಅಂದರೆ, ಬಸವೇಶ್ವರ ಸರ್ಕಲ್ ಮತ್ತು ಬಸವೇಶ್ವರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಏನು ಭೀಮಣ್ಣ ಬಂದಿದ್ದಲ್ಲ ಅವತ್ತು, ಇಟ್ಟಿದ್ದಾರೆ. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರವರ ಅಂಬೇಡ್ಕರ್ ಅವರಿಗೆ ಯಾವುದಾದ್ರೂ ಒಂದು ಆರ್ಚ್ ಆದರೂ ಒಂದು ಮಾಡಬೇಕು ಅಥವಾ ಸ್ಟ್ಯಾಚ್ಯೂ ಆದರೂ ಮಾಡಬೇಕು ಅಂತ ಹೇಳೋದು. ಆಯಿತು ಅಂತೇಳಿ ನಾನು ಮತ್ತು ಎಲ್ಲ ನಮ್ಮ ಊರಿನ ಎಲ್ಲ ಪ್ರಮುಖರು, ಕಾರ್ಪೊರೇಟರ್ ಆದಿಯಾಗಿ ನಮ್ಮ ಆನಂದ್ ಅಣ್ಣವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಲೀಡರ್ಗಳು, BJP ಲೀಡರ್ಸು, JDSನ ಲೀಡರ್ಸು, ಎಲ್ಲರೂ ಸಾರ್ವಜನಿಕರು ಎಲ್ಲರೂ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದುಗಡೆ ಇರುವಂತಹ ಜಾಗದಲ್ಲಿ ಒಂದು ಮೀಟಿಂಗ್ ಸೇರಿದ್ವಿ. ಮೀಟಿಂಗ್ ಸೇರಿದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ಆಗ ಕೊನೆಯದಾಗಿ ನಾನು ಎಲ್ಲ ಹಿರಿಯರು, ಪಾಪ ನಮ್ಮ ನಾಗಶೆಟ್ಟಹಳ್ಳಿ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಇಡೀ ಹೆಬ್ಬಾಳ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ, ಅಂಬೇಡ್ಕರ್ ಸಂಘದ ಪರವಾಗೂ ನಾನು ನಿಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ. ವೈಯಕ್ತಿಕವಾಗಿ ನನಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಇಷ್ಟು ಸೌಹಾರ್ದಯುತವಾಗಿ ಈ ಕಾರ್ಯಕ್ರಮ ಆಯಿತು ಅಂತ ನಮಗೆ ಭಾಳ ಸಂತೋಷವಾದ ವಿಷಯ. ಅವತ್ತು ಒಂದು ಯಾವುದಾದ್ರೂ ಜಾಗ ಬಿಟ್ಕೊಡ್ಬೇಕು, ಒಂದು ಬಸವೇಶ್ವರ ಅವರ ಸ್ಟ್ಯಾಚ್ಯೂ ಅಥವಾ ಇದು ಆರ್ಚು ಯಾವುದಾದ್ರೂ ಒಂದು ಜಾಗದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಆಗ ನಾವೆಲ್ಲ ಏನು ತೀರ್ಮಾನ ಮಾಡಿದ್ವಿ, ಇಲ್ಲ ಬಸವೇಶ್ವರ ಅವರ ಸ್ಟ್ಯಾಚ್ಯೂ ನಮ್ಗೆ ಒಂದೇ, ಅಂಬೇಡ್ಕರ್ ಸ್ಟ್ಯಾಚ್ಯೂನು ನಮ್ಗೆ ಒಂದೇ. 2 ಬಸವೇಶ್ವರ ಸ್ಟ್ಯಾಚ್ಯೂನು ಇದೆ, ಆರ್ಚ್ ಸಹ ಇದೆ. ಅದಕ್ಕೂ ನಾವೇನು ಮಾಡೋಣ ಅಂದರೆ 2 ನಾವು ಮಾಡ್ಬಿಡೋಣ, ಒಂದು ಸ್ಟ್ಯಾಚ್ಯೂ ಒಂದು ಇಟ್ಬಿಡೋಣ ಮತ್ತು ಒಂದು ಆರ್ಚ್ ಒಂದು ಇಟ್ಬಿಡೋಣ ಅಂತೇಳಿ ನಾವೆಲ್ಲ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದ್ವಿ. ಅದೇನು ಅಡೆತಡೆಗಳಾಗಿದೆ ಅದೆಲ್ಲ ನಿಮಗೆ ಗೊತ್ತು. ನಾನು ಇಲ್ಲಿ ರಾಜಕಾರಣ ಬಳಸಲಿಕ್ಕೆ ನಮ್ಗೆ ಹೋಗಲ್ಲ. ನೀಚ ರಾಜಕಾರಣ ನಮ್ಮ ರಕ್ತಕ್ಕೆ ಬಂದಿರುವಂಥದ್ದಲ್ಲ. ಯಾಕಂದರೆ ಡಾಕ್ಟರ್ BR ಬಂದ್ರಿ, ಜಯಸಿಂಹ ಬಂದ್ರಿ ಮೇಲೆ ಒಂದು ಚೇರ್ ಕೊಡ್ರಿ ಜಯಸಿಂಹ ಅವ್ರಿಗೆ ಆ ಕಡೆ ಅಲ್ಲೇ ಅಪ್ಪ ಚೇರ್ ಬಂದ್ರೆ ಜಯಸಿಂಹ ಬಂದ್ರೆ. ನೀಚ ರಾಜಕಾರಣ
ಈ ಸಮಯದಲ್ಲಿ ಯಾರು ಸಹ ಮಾಡಬಾರ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಜನಾಂಗದ ಸ್ವತ್ತಲ್ಲ. ನಾನು ಭೀಮರಾಜ್ ಅವ್ರು ನಾನು ಹೇಳ್ತೀನಿ, ಕೋದಂಡರಾಮ್ಗೂ ಹೇಳ್ತೀನಿ, ರವಿಚಂದ್ರ ಅವ್ರಿಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಅಂಬೇಡ್ಕರ್ ಅವರು ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ನಿಮ್ಮ ಸ್ವತ್ತಲ್ಲ, ಅವರು ನಮ್ಮೆಲ್ಲರ ಸ್ವತ್ತು, ಎಲ್ಲ ಜಾತಿ ಜನಾಂಗಗಳ ಸ್ವತ್ತು. ಭಾರತ ದೇಶದ ಹೆಮ್ಮೆಯ ಪ್ರತೀಕ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಸಂವಿಧಾನದಿಂದನೇ ನಾವಿವತ್ತು ಆಲ್ ಆರ್ ಈಕ್ವಲ್, ಎಲ್ಲ ಒಂದೇ. ನಾನು ಕುರುಬ್ರವರಾಗಿರ್ಬೋದು, ನಾಗರಾಜ ಹೆಣ್ಮಕ್ಳಿರೋರಾಗಿರ್ಬೋದು, ಇನ್ನೊಬ್ಬರು SC ಆಗಿರ್ಬೋದು, ನಮ್ಮ ಬಾಲಾಜಿ ತಿರುಗರಾಗಿರ್ಬೋದು, ಯಾರೇನು ಸಿದ್ದರಾಮಯ್ಯ ಯಾವಾಗೂ ಹೇಳ್ತಾ ಇರ್ತಾರೆ ನಾನು ಅಪ್ಲಿಕೇಶನ್ ಹಾಕೊಂಡು ಹುಡ್ಕೊಂಡ್ರ ಅಂತ. ಯಾರು ಏನು ಬೇಕಾಗಿರಲಿಲ್ಲ. ಅದರಲ್ಲಿ ಮೌಲ ಕೆಳಗಡೆ ಅವನು ಅನ್ನಿಸ್ತೀನಿ, ಮೌಲ ಮುಸ್ಲಿಮ್ ಆಗೇನು ಯಾರೇನು ಕೇಳ್ಕೊಂಡು ಹುಟ್ಟಿರಲಿಲ್ಲ. ದೇವ್ರ ಆಶೀರ್ವಾದ ಮಾಡ್ದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾವು ಹುಟ್ಟಿರೋದು. ಹುಟ್ಟಿದ ಮೇಲೆ ನಾವೆಲ್ಲ ಒಂದೇನೆ, ಮೇಲು ಕೀಳು ಅದೆಲ್ಲ ಆಗೋಯ್ತು 18ನೇ ಶತಮಾನದ ಮುಂಚೆ. ಈಗ ಯಾರ್ದು ಆ ರೋಪು, ಆ ಜಬರ್ದಸ್ತು, ಆ ದಬ್ಬಾಳಿಕೆ ಯಾವುದು ಇಲ್ಲ, ಎಲ್ಲೂ ಇಲ್ಲ. ಇದನ್ನ ಯಾರು ವಿಜೃಂಭಿಸ್ಬೇಕಾಗೂ ಇಲ್ಲ. ಸಂವಿಧಾನ ನಮಗೆ ಕೊಟ್ಟಿರುವಂಥ ಹಕ್ಕು. ಇಟ್ಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ, ಇಟ್ ಇಸ್ ಯುವರ್ ರೈಟ್, ದಟ್ ಈಸ್ ಯುವರ್ ರೈಟ್, ಮೈ ರೈಟ್, ಎಲ್ಲಾರ್ದು ಇಲ್ಲಿ ಹಕ್ಕು. ಆ ಹಕ್ಕನ್ನು ಯಾರಾದರೂ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಸಂವಿಧಾನದ ವಿರೋಧಿ ಆಗ್ತಾರೆ, ದೇಶ ವಿರೋಧಿ ಚಟುವಟಿಕೆ ಆಗ್ತದೆ. ಯಾವುದೇ ಕೆಲವು ಜನಗಳ ಹಿತಾಸಕ್ತಿ ಇಟ್ಕೊಂಡು ತನ್ನ ಸ್ವಂತ ರಾಜಕಾರಣ ಮಾಡಕ್ಕೆ ಯಾರಾದರೂ ಹೋದ್ರೆ ಅವರು ದೇಶ ವಿರೋಧಿಗಳು. ಅದು ಯಾವುದೇ ಜನಾಂಗ ಆಗಿರ್ಬೋದು, ಯಾರು SC ಆಗಿ SC ಆಗಲಿ, ಜನರಲ್ ಆಗಲಿ, ಮತ್ತೊಬ್ಬರು ಎಲ್ಲರೂ ಇದು ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನ ಈ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಬಳಸ್ಕೋಬೇಕು ಹೊರತು ತನಗೆ ಅಧಿಕಾರ ಇದೆ ಅಂತ ಹೇಳಿ ಇನ್ನೊಂದು ಜನಾಂಗಗಳನ್ನು ಎತ್ಕೊಟ್ಟು ಒಬ್ಬೊಬ್ಬರ ಮೇಲೆ ಜಗಳ ಆಡಕ್ಕೆ ಬಿಡ್ತಾರಲ್ಲ, ಅಂತ ನೀಚ ರಾಜಕಾರಣವನ್ನು ನೀವು ಯಾರೂ ಬೆಂಬಲಿಸ್ಬಾರ್ದು. ಅದು ನಾನು ಮಾಡಿದವನು ನೀವು ಬೆಂಬಲಿಸಬಾರ್ದು, ಕೋದಂಡರಾಮ್ ಮಾಡಿದವನು ನೀವು ಬೆಂಬಲಿಸಬಾರ್ದು, ಆನಂದನ್ ಮಾಡಿದವನು ನೀವು ಬೆಂಬಲಿಸಬಾರ್ದು. ಯಾಕಂದ್ರೆ ನಮ್ಮ ಭಾರತ ದೇಶ ಡೆಮಾಕ್ರೆಟಿಕಲ್ ಕಂಟ್ರಿ, ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವದಲ್ಲಿ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಇದೆ. ನಾವು ಈ ದೇಶದ ಪ್ರಜೆಗಳು. ಈ ದೇಶದಲ್ಲಿ ಯಾರು ಬೇಕೋ ಎಲ್ಲಿ ಬೇಕೋ ಹೋಗಿ ಚುನಾವಣೆಗೆ ಹೆಂಗೆ ನಿಂತ್ಕೊಳ್ಳೋಂಥ ಸ್ವಾತಂತ್ರ್ಯ ಇದೆಯೋ ಅದೇ ಥರ ಅವ್ರ ಹಕ್ಕುಗಳನ್ನು ಸಹ ಪ್ರತಿಪಾದನೆ ಮಾಡಲಿಕ್ಕೆ ಇವತ್ತು ಎಲ್ರಿಗೂ ಸರಿಸಮಾನವಾದ ಹಕ್ಕು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಕೆಲವರಿಗೆ ವೈಯಕ್ತಿಕ ಹಿತಾಸಕ್ತಿ ಇರ್ಬೋದು. ಯಾವ ಸ್ಟ್ಯಾಚ್ಯೂ ಮಾಡಿದ್ರೆ ಎಲ್ಲಿ ಓಟ್ ಬರ್ತೈತೆ, ಯಾವ ಸ್ಟ್ಯಾಚ್ಯೂ ಮಾಡಿಬಿಟ್ರೆ ಓಟ್ ಹೋಗ್ಬಿಡ್ತದೆ, ಅದು ನನಗೆ ಭಯ ಇಲ್ಲ. ಅದು ನನಗೆ ಲಿಸ್ಟ್ ಬಾದ. ನಾನು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋಕ್ಕೂ ರೆಡಿ, ನಮ್ಮ ಕೆಂಪೇಗೌಡರು ಸ್ಟ್ಯಾಚ್ಯೂ ಮಾಡೋಕ್ಕೂ ರೆಡಿ, ಬಸವಣ್ಣವ್ರ ಸ್ಟ್ಯಾಚ್ಯೂ ಮಾಡೋಕ್ಕೂ ರೆಡಿ, ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮಾಡೋಕ್ಕೂ ರೆಡಿ, ಕನಕದಾಸ ಸ್ಟ್ಯಾಚ್ಯೂ ಮಾಡೋಕ್ಕೂ ರೆಡಿ. ಯಾಕಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ನಾವೆಲ್ಲ ಅಂಟಮಂದ ಥರ ಇಷ್ಟು ವರ್ಷ ರಾಕ್ಷಸರಿಗೆಲ್ಲ ಜೀವನ ಮಾಡ್ಕೊಂಡಿಲ್ಲ. ಯಾವತ್ತನ ಏನೋ ಜಗಳ ಆಗೈತಾ ನನಗೆ ಗೊತ್ತಿಲ್ಲ, ನಿಮ್ಗೆ ಕೇಳ್ತಾ ಇದ್ದೀನಿ, ಯಾವತ್ತನ ಆಗೈತಾ? ಈಗ ಯಾರೋ ಕೆಲವರೆಲ್ಲ ಇದನ್ನು ಬೇಳೆ ಬೇಯಿಸ್ಕೊಳಕ್ಕೆ ಹೋಗಿದ್ರು, ಆದರೆ ಅವ್ರು ಬೇಳೆ ಬೆಂದಿಲ್ಲ. ಇವೆಲ್ಲ ಯಾರು ಇಲ್ಲಿ ಯಾರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಇದ್ರು ಅದಕ್ಕೆ ಎಲ್ಲರ ಸಹಕಾರ ಕೊಟ್ಟಿದೆ, ಎಲ್ಲ ಜನಾಂಗದವ್ರ ಸಹಕಾರ ಕೊಟ್ಟಿದೆ. ಎಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಆ ಮಹಾನ್ ಭಾವನ ಒಂದು ಪುತ್ಥಳಿಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ವಿ. ಏನು ಯಾರಿಗೂ ನಮ್ಗೆ ಯಾರಿಗೇನು ಇದು ದೊಡ್ಡ ಇದಲ್ಲ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದ ತಕ್ಷಣ ನಾವೆಲ್ಲ ದೊಡ್ಡ ಮನುಷ್ಯರಾಗಿಲ್ಲ, ಯಾರು ಏನು ಅಂತ ಮಹಾನ್ ಭಾವನ ಸ್ಟ್ಯಾಚ್ಯೂ ಇಡೋಕ್ಕೆ ನಾವು ಪುಣ್ಯ ಮಾಡೋದು. ನಮಗೆ ಅಂತ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೋಬೇಕು.
ಅದೇ ಥರ ಕೆಂಪೇಗೌಡರು ಸ್ಟ್ಯಾಚ್ಯೂ ಮಾಡೋಕ್ಕೂ ಗೊತ್ತಾಯ್ತಲ್ಲ, ಅದೇ ಥರ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮಾಡೋಕ್ಕೂ, ಅದೇ ಥರ ಅಬ್ದುಲ್ ಕಲಾಂ ಅವ್ರ ಸ್ಟ್ಯಾಚ್ಯೂ ಮಾಡ್ಲಿಕ್ಕೂ ಎಲ್ಲಕ್ಕೂ ನಮಗೆ ಅಧಿಕಾರನೂ ಇದೆ, ಅರ್ಹತೆನೂ ಇದೆ. ಕೆಲವು ಪಕ್ಷಗಳ ಸಿದ್ಧಾಂತಗಳಿರ್ಬೋದು, ಕೆಲವು ಪಕ್ಷಗಳು, ನಾನು ಪಕ್ಷಗಳ ಹೆಸರು ಹೇಳಲ್ಲ, ಕೆಲವು ತರಲೆಗಳಿರ್ಬೋದು, ಅದರಲ್ಲಿ ಅವ್ರ ಸಿದ್ಧಾಂತ ಬೇರೆ ಇರ್ಬೋದು, ಮನುವಾದಿಗಳು ಬೇರೆ. ಮನುವಾದ ಅನ್ನೋದು ಗೊತ್ತು ನಿಮ್ಗೇನು ಅಂತ. ನನಗಿಂತ ಡಾಕ್ಟರ್ ಭೀಮರಾಜ್ ಅವರ ಮುಂದೆ ಯಾವತ್ತಾದರೂ ನಿಮಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ, ಇದರಲ್ಲಿ ಎಲ್ಲಿ ನಮ್ಮ ಆರ್ಚ್ ಮಾಡೋ ಟೈಮಲ್ಲಿ ಮನುವಾದದ ಬಗ್ಗೆ ನೀವು ಹೇಳಿ. ಮನುವಾದ ಏನು, ಮನುಷ್ಯನ ಸಹಜ ಪ್ರವೃತ್ತಿ ಏನು, ಮನುಷ್ಯನ ಸಹಜ ಪ್ರವೃತ್ತಿ ಏನು ಅನ್ನೋದನ್ನ ಸಮಬಾಳು ಸಮಪಾಲು, ಇದೇ ನಮ್ಮ ಧರ್ಮ. ಅದೇ ಬಸವಣ್ಣವ್ರು ಹೇಳಿದ್ದು, ಅದೇ ಕನಕದಾಸರು ಹೇಳಿದ್ದು, ಅದನ್ನೇ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಿರೋದು. ಇದನ್ನೆಲ್ಲ ವಿಷಯಗಳು ತಗೊಂಡು ಬಸವಣ್ಣವ್ರ ಕಾಲದಿಂದ, ಪುರಂದರದಾಸರ ಕಾಲದಿಂದ, ಕನಕದಾಸರ ಕಾಲದಿಂದ ಆವಾಗಲೇ ಮೇಲು ಕೀಳಿತ್ತು. ಅದನ್ನೇ ಮೇಲು ಕೀಳು ಹೋಗಲಾಡಿಸ್ಬೇಕು ಅಂತಾನೆ ಆ ಮಹಾನ್ ಭಾವರುಗಳೆಲ್ಲ ನಮ್ಮ ದೇಶದಲ್ಲಿ ಇಷ್ಟಿಷ್ಟು ಒಳ್ಳೊಳ್ಳೆ ಊರೂರಿಗೆ ಹೋಗಿ ಎಲ್ಲ ಪ್ರಚಾರ ಮಾಡೋರು. ಅದನ್ನೇ ಹೇಳಿದ್ದು, ಅದನ್ನೇ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರೋದು, ಸಮಪಾಲು ಸಮಪಾಳು. ನೀವು ಹೇಳಿದ್ರೆ 15% ಇದೆ ಅಂತ, ಕರೆಕ್ಟು, ಎಲ್ಲರಿಗೂ ಇದೆ, ನಮಗೂ ಇದೆ. ನಮಗೂ 8%, 8%, 9% ರಿಸರ್ವೇಷನ್ ಇದೆ. ಒಕ್ಕಲಿಗರ ಜನಾಂಗಕ್ಕೂ ರಿಸರ್ವೇಷನ್ ಇದೆ. PCMB ಯಾರು ನಿಂತ್ಕೋಬೋದು ಎಲೆಕ್ಷನ್ಗೆ? ಅಂದರೆ ರೆಡ್ಡಿಸ್ ನಿಂತ್ಕೋಬೋದು, ಒಕ್ಕಲಿಗರು ನಿಂತ್ಕೋಬೋದು. ಹಂಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ 2 ಆಗವೆ. PCMA ಕುರುಬರು ನಿಂತ್ಕೋಬೋದು, ತಿಗಳರು ನಿಂತ್ಕೋಬೋದು, ಇವರು ಯಾರು ಗೌಡರು ನಿಂತ್ಕೋಬೋದು, ಮತ್ತು ಮುಸಲ್ಮಾನರು ನಿಂತ್ಕೋಬೋದು. ಇದು ಈ ಥರ ಎಲ್ಲ ಕೊಟ್ಟಂಥದ್ದು ನಮ್ಮ ಸಂವಿಧಾನ. ಆ ಸಂವಿಧಾನ ಕೊಟ್ಟಂಥವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ನಾವೇನು ಆಲ್ಟ್ರ್ ಮಾಡಿದ್ದೀರಾ? ಯಾವುದೂ ಆಲ್ಟ್ರ್ ಮಾಡಿಲ್ಲ. ಆ ಪದನಾಮ, ಉಪಪದನಾಮ ಏನೋ ಒಂದು ಸ್ವಲ್ಪ ಪದಗಳ ಅದು ಚೇಂಜ್ ಮಾಡಿದ್ದೀವಿ ಹೊರತು ಸಂವಿಧಾನದ ಯಾವುದೇ ಒಂದೇ ಒಂದು ಪುಟ ಸಹ ಚೇಂಜ್ ಆಗಿಲ್ಲ. ಸಂವಿಧಾನನ ನಾವು ಚೇಂಜ್ ಮಾಡ್ತೀವಿ, ಸಂವಿಧಾನವನ್ನೇ ನಾವು ಉಲ್ಟಾ ಮಾಡ್ಬಿಡ್ತೀವಿ ಅಂತ ಯಾವನಾದ್ರೂ ತಿಳ್ಕೊಂಡಿದ್ರೆ ಅಂಥ ಮುಟ್ಟಾಳ ಯಾರೂ ಇಲ್ಲ, ಅಂಥ ಮುಟ್ಟಾಳರು ಯಾರೂ ಇಲ್ಲ. ಅದನ್ನು ನೀವೆಲ್ಲ ಕರೆಕ್ಟಾಗಿ ತಿಳ್ಕೋಬೇಕಾಗ್ತದೆ. ಇವತ್ತು ನಾವೆಲ್ಲ ಜನ ಇಲ್ಲಿ ಸೇರಿದ್ದೀವಿ, ಎಲ್ಲ ಮೇಜರ್ ಕಮ್ಯುನಿಟೀಸು, ಮೈನಾರಿಟೀಸು, SC ST, ಬ್ಯಾಕ್ವರ್ಡ್, ಇವೆಲ್ಲ ಏನಕ್ಕೆ ಕೊಟ್ಟಿರೋದು, ಸಂವಿಧಾನದಲ್ಲಿ ಬರೆದಿರೋದು ಅಂದರೆ ಆ ಕಾಲದಲ್ಲಿ ತುಳಿದಕ್ಕೆ ಒಳಗಾಗಿತ್ತು ಸಮಾಜ. ಆ ಸಮಾಜಕ್ಕೆ ನಮ್ಮ ಮೇಲೆ ಎತ್ತಬೇಕು ಅನ್ನೋದೇ ಸಂವಿಧಾನದ ಉದ್ದೇಶ. ಆದ್ದರಿಂದ ನೀವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿರೋದು ನನಗಂತೂ ಭಾಳ ಸಂತೋಷವಾದ ವಿಷಯ. ಕ್ಷೇತ್ರದ ಯಾವುದೇ ಕಷ್ಟ ಸುಖಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಪಕ್ಷಾತೀತವಾಗಿ ನಾನು ಕೆಲಸ ಮಾಡ್ತೀನಿ. ನೋಡಿ, ಚುನಾವಣೆ ಅನ್ನೋದು, ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ಚುನಾವಣೆ ಅನ್ನೋದು ನನ್ನ ಪ್ರಕಾರ ಬರೀ 15 ದಿವಸಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಕೆಲಸ. ಅದಾದ ನಂತರ ನೀವು ಒಂದ್ಸರಿ ಚುನಾವಣೆ ಆದಮೇಲೆ ಒಬ್ಬ ಶಾಸಕ ಅಂತ ನೀವು ನನ್ನನ್ನು ಆಯ್ಕೆ ಮಾಡಿದ್ಮೇಲೆ ನನಗೆಲ್ಲರೂ ಒಂದು, ಅದು ನೀವೆಲ್ಲ ಅಣ್ತಂಬಂದ್ರೆ, ನೀವೆಲ್ಲ ಅಕ್ಕಂಗಿಲ್ಲ. ನನಗೆ ಓಟ್ ಹಾಕಿರಲಿ ಬಿಡಲಿ, ನನಗೆಲ್ಲ ಜಾತಿ ಜನಾಂಗದವರು, ಎಲ್ಲ ಪಕ್ಷದವರು ನನಗೆ ಅಣ್ತಂಬಂದ್ರು. ಇದೇ ವಿಷಯ BJP ಅವ್ರಿಗೂ ಅನ್ವಯಿಸ್ತು, JDS ಅವ್ರಿಗೂ ಅನ್ವಯಿಸ್ತು. ಅದು ತಿಳ್ಕೋಬೇಕಷ್ಟೇ. ತಿಳ್ಕೊಂಡು ಕೆಲಸ ಮಾಡುವಂಥ ಇವತ್ತು ಕಾರ್ಯಗಳು ಆಗಬೇಕು. ಆದಾಗ ಮಾತ್ರ ನಮ್ಮ ಕ್ಷೇತ್ರ ಒಳ್ಳೇದಾಗಲಿಕ್ಕೆ ಸಾಧ್ಯ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿಕ್ಕೆ ಸಾಧ್ಯ, ನಮ್ಮ ದೇಶಕ್ಕೆ ಒಳ್ಳೇದಾಗ್ತದೆ. ಈ ವಿಷಯಗಳನ್ನೆಲ್ಲ ನಿಮಗೆ ಮನದಟ್ಟಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮತ್ತು ವೇದಿಕೆ ಮೇಲೆ ಇರುವಂತಹ ಮತ್ತು ವೇದಿಕೆ ಬರದೇ ಇರುವಂಥವರು ಭಾಳ ಜನ ನಮ್ಮೂರವರು ಇದ್ದಾರೆ. ನಾಗಶೆಟ್ಟಹಳ್ಳಿ ಗ್ರಾಮಸ್ಥರು ಮತ್ತು NTA ಗ್ರಾಮಸ್ಥರು, NTA ಲೇಔಟ್ನ ಅನೇಕ ಜನ ಇದ್ದಾರೆ ಅನಿಸ್ತದೆ. ಈ ಪುತ್ಥಳಿ ಮಾಡೋದಕ್ಕೆ ನಿಮಗೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಇಡೀ ಹೆಬ್ಬಾಳ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ, ನಾನು ಸಂಘಟನೆ ಪರವಾಗಿ ನಾನು ಹೇಳಲ್ಲ,
ನಾನು ದಲಿತ ಸಂಘಟನೆ ಪರವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ನಾನು ಹೇಳಲ್ಲ. ಯಾಕಂದರೆ ಅಂಬೇಡ್ಕರ್ ಅವರು ಯಾವುದೇ ಸಂಘಟನೆ ಸೇರಿದವರಲ್ಲ, ಅದು ಅವರವರ ಭಾವಕ್ಕೆ ತಕ್ಕಂಗೆ ಅವರು ತಿಳ್ಕೊಂಡಿರೋದು. ಡಾಕ್ಟರ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ಸಿಕ್ಕಂತಹ ಅಮೂಲ್ಯವಾದ ರತ್ನ. ಇಡೀ ನಾನು ಶಕ್ತಿ ಪರವಾಗಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮದ ರೂವಾರಿಗಳಾದ ಮಾನ್ಯ ಸನ್ಮಾನ್ಯ ಶ್ರೀ ಐ.ಪಿ. ಸುದರ್ಶನ್ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಎಲ್ಲ ಗಣ್ಯರಿಗೆ ಹಾಗೂ ಶಾಸಕರಿಗೆ